ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಈಗ ಗಿಲ್ಲಿಯದೇ ಹವಾ. ಸೊ ಬಿಗ್ ಬಾಸ್ ಸೀಸನ್ 12 ಭರ್ಜರಿ ಗೆಲುವನ್ನು ಸಾಧಿಸಿದಂತಹ ಗಿಲ್ಲಿಗೆ ಸಹಸ್ರಾರು ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ತವರು ಜಿಲ್ಲೆಯಾದ ಮಂಡ್ಯ ಜಿಲ್ಲೆಯಲ್ಲಿ ಈಗ ಗಿಲ್ಲಿ ತನ್ನದೇ ಹವಾವನ್ನ ಮೇಂಟೈನ್ ಮಾಡ್ತಿದ್ದಾನೆ. ಯಾವ ರೀತಿ ಅಂತ ಹೇಳಿದ್ರೆ ಅಂಬರೀಷ್ ಅವರ ರೀತಿ ತನ್ನ ಹವಾವನ್ನ ಮೇಂಟೈನ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಕಪ್ಪನ್ನು ಎತ್ಕೊಂಡು ಹೋದಂತಹ ಗಿಲ್ಲಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ನಂತರ ಮೀಡಿಯಾಗಳಿಗೆ ಒಂದೆರಡು ಒಪಿನಿಯನ್ ಅನ್ನ ಹೇಳಿಬಿಟ್ಟು ಹೋದಂತಹ ಗಿಲ್ಲಿ ಬೆಳಿಗ್ಗೆನೆ ಮಂಡ್ಯ ಜಿಲ್ಲೆಗೆ ತಲುಪಿದ್ರು. ಈಗ ಗಿಲ್ಲಿ ಅವರ ಏನೊಂದು ಮೆರವಣಿಗೆ ಇದೆ. ಸೊ ಓಪನ್ ಕಾರಲ್ಲಿ ತನ್ನ ಬಿಗ್ ಬಾಸ್ ಸೀಸನ್ 12 ಕಪ್ಪಿನ ಜೊತೆಗೆ ಇಡೀ ಏರಿಯಾಗಳಲ್ಲಿ ಟ್ರಿಪ್ ಅನ್ನ ಹೊಡಿತಿದ್ದಾರೆ ಗಿಲ್ಲಿ ಅವರು. ಸೊ ಈ ಮೆರವಣಿಗೆಗೆ ಸಾವಿರಾರು ಜನರು ಬಂದು ಕುತ್ಕೊಂಡಿದ್ದಾರೆ. ಸೊ ಅಭಿಮಾನಿಗಳಂತೂ ಕೂಗ್ತಾ ಇದ್ದಾರೆ. ಅವರಿಗೆ ಇದ್ದಂತಹ ರೇಂಜು ಬೇರೆ ಎದೆ ಲೆವೆಲ್ಗೆ ತಲುಪಿದೆ. ಅಷ್ಟೇ ಅಲ್ಲ, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಗಿಲ್ಲಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೆ ಗಿಲ್ಲಿ ಅಭಿಮಾನಿಗಳು ಕೂಡ ನಮ್ಮ CM ಅವರ ಬಳಿ ಹೋಗಿ ಅವರ ಫೋಟೋಗಳನ್ನು ಇಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನುಳಿದಂತೆ ಬಿಗ್ ಬಾಸ್ಗಿಂತ ಮೊದಲು ಅವರನ್ನು ಗುರುಸಿದ್ದು ಜಿ ಕನ್ನಡ ವಾಹಿನಿ. ಆ ವಾಹಿನಿಯೂ ಕೂಡ ಇನ್ನೊಂದು ವಾಹಿನಿಯಲ್ಲಿ ಗೆದ್ದಿರುವಂತಹ ಹನುಮಂತನಿಗೂ ಹಾಗೂ ಅದರ ಜೊತೆಗೆ ಈಗ ಗಿಲ್ಲಿಗೂ ಇಬ್ಬರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸೊ ಗಿಲ್ಲಿಯ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಹ ಸಂದರ್ಭಗಳು ಕೂಡ ಬರ್ಬೋದು. ಆ ಮಟ್ಟಕ್ಕೆ ಜನಗಳು ಅಲ್ಲಿ ಗಿಲ್ಲಿಯ ಮೇಲೆ ಮುಗ್ಗಿ ಬೀಳ್ತಾ ಇದ್ದಾರೆ. ಸೊ ತನ್ನ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಗಿಲ್ಲಿ ಅವರು ಕೈ ಕಟ್ಕೊಂಡು ಎಲ್ರಿಗೂ ಕೂಡ ಸಮಾಧಾನ ಮಾಡಿಕೊಂಡು ತನ್ನ ಕಪ್ಪನ್ನ ಎಲ್ರಿಗೂ ಕೂಡ ತೋರಿಸ್ಕೊಂಡು ಅಲ್ಲಿ ತನ್ನ ಒಂದು ಅಭಿಮಾನನ ತೋರಿಸ್ತಿರುವಂತಹ ಅಭಿಮಾನಿಗಳಿಗೆ ಕೃತಜ್ಞನಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಏನೇ ಆಗಲಿ ಗಿಲ್ಲಿಯ ಬೆಳವಣಿಗೆ ಅಂತೂ ಅದ್ಭುತ ಅನ್ಬೋದು. ಸೊ ನಿನ್ನೆ 1.5 ಮಿಲಿಯನ್ ಇದ್ದಂತಹ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇವತ್ತು 1.7 ಮಿಲಿಯನ್ ಆಗೋಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ 2 ಮಿಲಿಯನ್ ಫಾಲೋವರ್ಸ್ ಹೊಂದಿರುವಂತಹ ಬಿಗ್ ಬಾಸ್ನ ಏಕೈಕ ಗಂಡು ಕಲಾವಿದ ಅಂತಾನೆ ಹೇಳಿಸ್ಕೊಳ್ಳುವಂತಹ ಗಿಲ್ಲಿ ಈಗ ಮಂಡ್ಯದ ಗಂಡು ಅನ್ನೋ ಒಂದು ಹೆಸರನ್ನ ತಗೊಳ್ತಿದ್ದಾರೆ. ಏನೇ ಆಗಲಿ, ಈ ಕ್ರೇಜನ್ನ ಹಿಂದೆ ಯಾವತ್ತೂ ಕೂಡ ನೋಡಿರಲಿಲ್ಲ. ಮುಂದೆನೂ ಕೂಡ ನೋಡೋಕ್ಕೆ ಸಿಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇದನ್ನ ಗಿಲ್ಲಿ ಅವರು ಉಳಿಸ್ಕೋಬೇಕು. ಈ ಅಭಿಮಾನನ ಹೀಗೆ ಕಾಪಾಡಿಕೊಂಡ್ರೆ ಗಿಲ್ಲಿಯ ರೇಂಜೇ ಬೇರೆ ಆಗುತ್ತೆ. ಗಿಲ್ಲಿ ಬೇರೆ ಕಡೆನೇ ಹೋಗಿ ತಲುಪ್ತಾನೆ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.